ನಮಸ್ಕಾರ ಬಂಧುಗಳೇ, ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್ ಇಲ್ಲಿಯವರೆಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಆಗಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಅಭಿಪ್ರಾಯ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ. ಬೆಲ್ ಐಕಾನ್ ಒತ್ತುವುದನ್ನು ತಪ್ಪದೇ ಮರೆಯದಿರಿ. ಲೈಕ್ ಬಟನ್ ಒತ್ತಿದರೆ ಹೈಪ್ ಬಟನ್ ಬರುತ್ತದೆ, ಅದನ್ನು ಒತ್ತಿ ಚಾನೆಲ್ ಪ್ರೋತ್ಸಾಹ ನೀಡಿ. ವಿಶೇಷಚೇತನರ ಇಲಾಖೆಯ ಯೋಜನೆಗಳು, ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ 2016ರ ಕಾಯ್ದೆಗಳನ್ನು ಕಾರ್ಯರೂಪಕ್ಕೆ ತರುವುದು ಮತ್ತು ಅದರ ಬಗ್ಗೆ ಜಾಗೃತಿ ಮೂಡಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡಿರುವ ವರದಿಗಳು ಮಾತ್ರ ಪ್ರಸಾರ ಮಾಡುವ ರಾಜ್ಯದ ಏಕೈಕ ಯೂಟ್ಯೂಬ್ ಚಾನೆಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್. ರಾಜ್ಯದ ಅಂಗವಿಕಲರಿಗೆ ತಿಳುವಳಿಕೆ ಕೊಡಬೇಕು ಎಂಬ ಸದುದ್ದೇಶದಿಂದ ಮಾತ್ರ ಕೆಲಸ ಮಾಡುತ್ತಿರುವ ಚಾನೆಲ್ ಇದಾಗಿದ್ದು, ಅಂದರೆ ರಾಜ್ಯದ ಅಂಗವಿಕಲರ ಸಮಸ್ಯೆಗಳನ್ನು ಹೇಳಿಕೊಳ್ಳುವ, ಅವುಗಳಿಗೆ ಪರಿಹಾರ ಕಂಡುಕೊಳ್ಳಲು ಇದೊಂದು ಉತ್ತಮ ವೇದಿಕೆ ಇದಾಗಿದೆ. ಇದರ ಸದುಪಯೋಗ ರಾಜ್ಯದ ಅಂಗವಿಕಲ ಬಂಧುಗಳು ಪಡೆಯಬೇಕೆಂದು ಚಾನೆಲ್ ಬಳಗ ಯಾವತ್ತೂ ಆಶಿಸುತ್ತದೆ. ನಮಸ್ಕಾರಗಳು ಬಂಧುಗಳೇ, ನಮಸ್ಕಾರ. ಇವರಿಗೆ ಮಾನ್ಯ ಶ್ರೀಮತಿ ಶಾಲಿನಿ ರಜನೀಶ್, ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು, ಕರ್ನಾಟಕ ಸರ್ಕಾರ, ವಿಧಾನಸೌಧ, ಬೆಂಗಳೂರು 560001. ಮಾನ್ಯರೇ, ವಿಷಯ: ಸ್ಥಳೀಯ ಮಟ್ಟದಲ್ಲಿ ವಿಕಲಚೇತನರಿಗೆ ಉದ್ಯೋಗ ಸೃಜನೆ ಮಾಡಲು ರಾಜ್ಯದ 31 ಜಿಲ್ಲೆಯ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳಿಗೆ ಸುತ್ತೋಲೆ ಹೊರಡಿಸುವ ಬಗ್ಗೆ ಮನವಿ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ರಾಜ್ಯದ ವಿದ್ಯಾವಂತ ನಿರುದ್ಯೋಗಿ ವಿಕಲಚೇತನರಿಗೆ ಉದ್ಯೋಗ ಅವಕಾಶ ಮಾಡಿಕೊಡಲು ಕೆಲವು ಸಂದರ್ಭಗಳಲ್ಲಿ ಮತ್ತು ಕಾಲಕಾಲಕ್ಕೆ ಉದ್ಯೋಗ ಮೇಳಗಳು ಮಾಡುವುದರ ಮೂಲಕ ಉದ್ಯೋಗ ಕಲ್ಪಿಸಲು ಪ್ರಯತ್ನ ಮಾಡುವುದು ನಾವೆಲ್ಲರೂ ಕಾಣುತ್ತೇವೆ. ಜೊತೆಗೆ ಸರ್ಕಾರದ ವತಿಯಿಂದ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವಂತಹ ಹುದ್ದೆಗೆ ಅರ್ಜಿ ಸಲ್ಲಿಸಲು ಹೊರಡಿಸಿದ ಪ್ರಕಟಣೆ ಸಂದರ್ಭಗಳಲ್ಲಿ ವಿಕಲಚೇತನರ 5% ಮೀಸಲಾತಿಯಡಿಯಲ್ಲಿ ಉದ್ಯೋಗ ಅವಕಾಶ ಮಾಡಿಕೊಡುವಂತಹ ಕೆಲಸ ಆಗುತ್ತಿದೆ. ಆದರೆ ಅಂಗವಿಕಲರ ಸಾಮಾಜಿಕ ಕಾರ್ಯಕರ್ತನಾದ ನಾನು ಈ ಮನವಿ ಸಲ್ಲಿಸುವ ಕಾರಣವೇನೆಂದರೆ, ಪ್ರತಿ ಜಿಲ್ಲೆಗಳಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆಯೆಂದರೂ ಖಾಸಗಿ ಕಂಪನಿಗಳು, ಫ್ಯಾಕ್ಟರಿಗಳು, ದೊಡ್ಡ ದೊಡ್ಡ ಸಂಸ್ಥೆಗಳು, ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳು, ಕಾರ್ಪೊರೇಟ್ ಸಂಸ್ಥೆಗಳು ಇರೋದರಿಂದ ಅಲ್ಲಿ ನೇಮಕಾತಿಯಾಗುವಲ್ಲಿ ಪ್ರಕಟಣೆ ಹೊರಡಿಸಲಾದ ಹುದ್ದೆಗಳಲ್ಲಿ ನಿಯಮಾನುಸಾರ 5% ನಿಯಮ ಪಾಲನೆ ಮಾಡಿದ್ದಾರೋ ಇಲ್ಲವೋ ಎಂಬುದರ ಬಗ್ಗೆ ಆಯಾ ಜಿಲ್ಲೆಯ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳು ಸ್ಥಳೀಯ ಕಾರ್ಖಾನೆಗಳಿಗೆ ಭೇಟಿ ನೀಡಿ, ಕಂಪನಿಗಳಿಗೆ ಭೇಟಿ ನೀಡಿ, ಫ್ಯಾಕ್ಟರಿಗಳಿಗೆ ಭೇಟಿ ನೀಡಿ, ದೊಡ್ಡ ದೊಡ್ಡ ಸಂಸ್ಥೆಗಳಿಗೆ ಭೇಟಿ ನೀಡಿ, ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳಿಗೆ ಭೇಟಿ ನೀಡಿ, ಕಾರ್ಪೊರೇಟ್ ಸಂಸ್ಥೆಗಳಿಗೆ ಭೇಟಿ ನೀಡಿ, ಅಲ್ಲಿನ ಆಡಳಿತ ಮಂಡಳಿಗೆ ಸಂಪರ್ಕಿಸಿ, ಅವರೊಂದಿಗೆ ಚರ್ಚೆ ಮಾಡಿ ವಿಚಾರಿಸಿ, ಕಂಪನಿಗಳ ವ್ಯವಸ್ಥಾಪಕ ನಿರ್ದೇಶಕರಿಗೆ ಭೇಟಿ ನೀಡಿ ವಿಚಾರಿಸಿ, ಅಲ್ಲಿ ನಿಯಮಾನುಸಾರ ಹುದ್ದೆಗಳು ಭರ್ತಿ ಪ್ರಕಟಣೆಗಳಲ್ಲಿ ಅಂಗವಿಕಲರ ಉದ್ಯೋಗ ಮೀಸಲಾತಿ 5% ನಿಯಮ ಪಾಲನೆ ಆಗಿರುವ ಬಗ್ಗೆ ಪರಿಶೀಲಿಸಿ, ಆಗಿರದೇ ಇದ್ದರೆ ಸರ್ಕಾರದ ಗಮನಕ್ಕೆ ತಂದು ಸರ್ಕಾರದ ವತಿಯಿಂದ ಸಂಬಂಧಿಸಿದ ಸಂಘ, ಸಂಸ್ಥೆ, ಕಂಪನಿ, ಫ್ಯಾಕ್ಟರಿಗಳಲ್ಲಿ ಈ ಮೇಲೆ ತಿಳಿಸಲಾದ ಎಲ್ಲವುಗಳಲ್ಲಿ ಉದ್ಯೋಗ ಅವಕಾಶ ಮಾಡಿಕೊಡುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡಲು ಸಂಬಂಧಿಸಿದ 31 ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳಿಗೆ ತಮ್ಮಿಂದ ಸುತ್ತೋಲೆ ಹೊರಡಿಸುವ ಕೆಲಸ ಆದರೆ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳು ಮುತುವರ್ಜಿಯಿಂದ ಕೆಲಸ ಮಾಡುತ್ತಾರೆ ಎಂದು ತಮಗೆ ಈ ಮನವಿ ಮಾಡುವ ಮೂಲಕ ರಾಜ್ಯದ ವಿದ್ಯಾವಂತ ನಿರುದ್ಯೋಗಿ ವಿಕಲಚೇತನರಿಗೆ ಒಂದು ಉದ್ಯೋಗ ಅವಕಾಶ ಆಗಬಹುದು ಎಂಬ ಕಳಕಳಿಯಿಂದ ತಮಗೆ ಮನವಿ ಸಲ್ಲಿಸಿ ಕೇಳಿಕೊಳ್ಳುತ್ತಿದ್ದೇನೆ. ದಯಾಪರರಾದ ತಾವು ಅಂಗವಿಕಲರ ಭವಿಷ್ಯದ ದೃಷ್ಟಿಯಿಂದ ಈ ಕೆಲಸ ತಮ್ಮಿಂದ ಆಗಬಹುದೆಂದು ನಂಬಿರುವ ವಂದನೆಗಳೊಂದಿಗೆ ಇಂತಿ ತಮ್ಮ ವಿಶ್ವಾಸಿ ಪಿ. ಯೇಸುನಾಥನ್, ಅಂಗವಿಕಲರ ಸಾಮಾಜಿಕ ಕಾರ್ಯಕರ್ತರು. ಮನವಿ ಕೊಟ್ಟ ವರದಿಯ ವಿಡಿಯೋ ಮಾಡಿ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನೆಲ್ ಜೊತೆಗೆ ಹಂಚಿಕೊಂಡಿದ್ದಾರೆ. ಧನ್ಯವಾದಗಳು. ಸ್ನೇಹಿತರೆ, ನಮಸ್ತೆ. ನಿಮ್ಮೆಲ್ಲರಿಗೂ ಶುಭ ದಿನ. ವಿಶೇಷವಾಗಿ ಮಾನ್ಯ ಶ್ರೀಮತಿ ಡಾಕ್ಟರ್ ಶಾಲಿನಿ ರಜನೀಶ್, ಕರ್ನಾಟಕದ ಮುಖ್ಯ ಕಾರ್ಯದರ್ಶಿಗಳು, ಕರ್ನಾಟಕ ಸರ್ಕಾರ, ವಿಧಾನಸೌಧ, ಇಲ್ಲಿ ನಾನು ಒಂದು ಮನವಿ ಕೊಟ್ಟಿದ್ದೀನಿ. ಸ್ಥಳೀಯ ಮಟ್ಟದಲ್ಲಿ ವಿಶೇಷಚೇತನರಿಗೆ ಉದ್ಯೋಗ ಸೃಜನೆ ಮಾಡಲು ರಾಜ್ಯದ 31 ಜಿಲ್ಲೆಯ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳಿಗೆ ಸುತ್ತೋಲೆ ಹೊರಡಿಸುವ ಬಗ್ಗೆ ಅಂತ ಕೊಟ್ಟಿದ್ದೀನಿ.
ಈಗ ಇಲ್ಲಿ ಏನಾಗ್ತಿದೆ ಅಂದರೆ 31 ಜಿಲ್ಲೆಯಲ್ಲಿ ಜವಾಬ್ದಾರಿ ಇವ್ರದ್ದು ಇರುತ್ತೆ. ಈ ಜವಾಬ್ದಾರಿ ಸರಿಯಾಗಿ ಕೆಲಸ ಮಾಡೋದಿಲ್ಲ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳು. ಕರ್ತವ್ಯ ಹಾಗೂ ಜವಾಬ್ದಾರಿ ಅಂತ ಇರುತ್ತೆ, ಇವರು ಕೆಲಸ ಮಾಡೋಂಗಿಲ್ಲ. ಯಾವಾಗ ನೋಡಿ ಇವ್ರದ್ದು ಕತೆಗಳೇನ, ನೀವು ಯಾರಿಗೆ ಫೋನ್ ಮಾಡಿ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳಿಗೆ ನಾವು ಜಿಲ್ಲಾಧಿಕಾರಿಗಳ ಹತ್ರ ಇರ್ತೀವಿ ಅಂತ ಹೇಳ್ತಾರೆ. ಅವರು IAS ಮಾಡಿರ್ತಾರೆ ಜಿಲ್ಲಾಧಿಕಾರಿಗಳು, ಯಾವಾಗಲೂ ಇವ್ರನ್ನ ಕೂರ್ಸ್ಕೊಂಡು ಕೂರ್ತಿರ್ತಾರೆ. ಅವ್ರಿಗೇನು ಕೆಲಸ ಇರೋದಿಲ್ವ? ಮಾನ್ಯ ಜಿಲ್ಲಾಧಿಕಾರಿಗಳು IAS ಆಫೀಸರ್ಗಳು ಇವರು ಸುಮ್ಮನೆ ಇಷ್ಟು ಓದಿರ್ತಾರೆ, ಕಡಿಮೆ ಓದಿರ್ತಾರೆ. ಇವ್ರನ್ನ ಅವ್ರ ಜೊತೆ ಕೂತ್ಕೊಂಡು ಯಾವಾಗಲೂ ಮೀಟಿಂಗ್ ಮಾಡ್ತಾ ಇರ್ತಾರೆ. ನೀವು ಎಷ್ಟು ಸುಳ್ಳುಗಳು ಹೇಳ್ತಾರೆ ಅಂದರೆ ಅಷ್ಟು ಸುಳ್ಳುಗಳು ಹೇಳ್ತಾರೆ. ಯಾವಾಗಲೂ ಮೀಟಿಂಗಲ್ಲಿ ಇದ್ದೀನಿ ಅಂತಾರೆ. ಇನ್ನೊಂದ್ಸರಿ ಯಾರಾದರೂ ಫೋನ್ ಮಾಡಿದ್ರೆ ಬ್ಲ್ಯಾಕ್ ಲಿಸ್ಟ್ಗೆ ಹಾಕ್ಬಿಡೋದು. ಇದು ತುಂಬ ನಮಗೆ ದೂರು ಕೂಡ ಬಂದಿದೆ. ನನ್ನ ಹತ್ರನೂ ಕೂಡ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳು. ಇವತ್ತು ವಿಕಲಚೇತನವರು ಭಿಕ್ಷೆ ಬೇಡ್ತಾ ಇದ್ದಾರೆ ಅಂತ ಹೇಳಿದರೆ, ಇವತ್ತು ರಸ್ತೆ ಬದಿಯಲ್ಲಿ ಕೂತ್ಕೊಂಡು ಭಿಕ್ಷೆ ಬೇಡ್ತಾ ಇದ್ದಾರೆ. ಉದ್ಯೋಗ ಇಲ್ಲ ಅಂದರೆ ಅದು ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳು ನೇರವಾಗಿ ಹೊಣೆ ಹಾಕ್ತಾರೆ. ಆಮೇಲೆ ಎರಡನೇದೇನಪ್ಪ ಅಂದರೆ, ಖಾಸಗಿ ಆಸ್ಪತ್ರೆ ಆಗಲಿ, ಕಟ್ಟಡಗಳಾಗಲಿ, ಖಾಸಗಿ ಕಂಪ್ನಿಗಳು ಇಲ್ಲಿ ಹೋಗಿ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳು ಅಲ್ಲಿರುವ ಸ್ಥಳೀಯ VRW, URW, MRW ಅವರ ಸಹಾಯ ಪಡ್ಕೊಂಡು ಹೋಗಿ ಉದ್ಯೋಗ ಸೃಷ್ಟಿ ಮಾಡಿಕೊಡ್ಬೇಕು. ಇದು ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳ ಆದ್ಯ ಕರ್ತವ್ಯ ಆಗಿರ್ತದೆ. ಇಲ್ಲಿ ಏನು ಮಾಡ್ತಾರೆ ಅಂದರೆ, VRWನೂ ಕೆಲಸ ಮಾಡೋಂಗಿಲ್ಲ, ಇವರು ಮನೆ ಮನೆಗೂ ಸುತ್ತೋಂಗಿಲ್ಲ, MRW ಮನೆ ಸುತ್ತೋಂಗಿಲ್ಲ, URWನ ಸುತ್ತೋಂಗಿಲ್ಲ. ಈಗ ಆಗಿರೋದ್ರಿಂದ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳು ಇವ್ರ ಮೇಲೆ ಕಂಟ್ರೋಲು ಬೀಸೋಕ್ಕಾಗೋದಿಲ್ಲ. ಯಾಕಂದರೆ ಇವರು ಸಂಘಟನೆಗಳಲ್ಲಿ ಇರ್ತಾರೆ. ಏನಾದರೂ ಸಮಸ್ಯೆ ಆದರೆ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳ ಒತ್ತಡಕ್ಕೆ ಬರ್ತದೆ. ಇದು ಕೆಲವೊಂದು ಸಮಸ್ಯೆಗಳು ನಮಗೂ ಗೊತ್ತಾಗ್ತಾ ಇದೆ. ಈಗ ವಿಕಲಚೇತನರು ಸರಿಯಾದ ಮಾಹಿತಿ ಕೊರತೆ ಇರೋದ್ರಿಂದ ಮನೇಲಿ ಕೂತ್ಕೊಳ್ತಾರೆ. ತುಂಬ ಕಷ್ಟ ಉತ್ತರ ಕರ್ನಾಟಕ ಭಾಗದಲ್ಲಿ. ಈಗ ಉದ್ಯೋಗ ಇಲ್ಲ, 10ನೇ ಕ್ಲಾಸ್ ಪಾಸ್ ಆದವ್ರಿಗೆ ಉದ್ಯೋಗ ಕೊಡಬೇಕು. ಸರ್ಕಾರಿ ಉದ್ಯೋಗ 5% ಕೊಡಬೇಕು ಅಂತ ಅಂಗವಿಕಲರ ಹಕ್ಕುಗಳ ಕಾಯ್ದೆ 2016 ಐತೆ. ಅದು ಪುಸ್ತಕದಲ್ಲಿ ಮಾತ್ರ ಇರೋದು, ಅದು ಹೊರಗಡೆ ಯಾರೂ ತರೋದಿಲ್ಲ. ಇದ್ರ ಬಗ್ಗೆ ಹೊರಗಡೆ ತರಬೇಕಾಗಿರೋದು ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳು ಕೆಲಸ ಮಾಡಬೇಕು, ಮತ್ತು MRW ಕೆಲಸ ಮಾಡಬೇಕು, VRW ಕೆಲಸ ಮಾಡಬೇಕು, URW ಕೆಲಸ ಮಾಡಬೇಕು. ಈಗ ಇವರೇ ಸುಮ್ಮನೆ ಮನೇಲಿ ಕೂತ್ಕೊಂಡ್ಬಿಟ್ಟು ಸಂಬಳ ತಗೊಂಡ್ಮೇಲೆ ಈಗ ವಿಕಲಚೇತರ ಸಮಸ್ಯೆ ಏನಾಗ್ತದೆ, ಅದಕ್ಕೆ ಇದರ ಬಗ್ಗೆ ನಾನು ಕೂಲಂಕುಷವಾಗಿ ಮಾನ್ಯ ಶ್ರೀಮತಿ ಡಾಕ್ಟರ್ ಶಾಲಿನಿ ರಿಜಿಸ್ ಮೇಡಮ್ಗೆ ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲ್ ವತಿಯಿಂದ ನಾನು ಮನವಿ ಕೊಟ್ಟಿದ್ದೀನಿ ಸ್ನೇಹಿತರೆ. ಈ ರೀತಿಯಾಗಿ ನಂದು ಒಂದು ಸಣ್ಣ ಬೇಡಿಕೆಗಳಷ್ಟೇ. ಇದರಲ್ಲಿ ನಂದು ಸ್ವಾರ್ಥಕತೆಯೂ ಇಲ್ಲ. ಅಂಗವಿಕಲರ ಅಂತರಾಳದ್ದು ಯೂಟ್ಯೂಬ್ ಚಾನಲ್ ಅವ್ರದ್ದು ಸ್ವಾರ್ಥ ಇಲ್ಲ, ನಿಸ್ವಾರ್ಥ ಸೇವೆ ನಾವು ಉಚಿತವಾಗಿ ಮಾಡ್ತಾಯಿದ್ದೀವಿ ಸ್ನೇಹಿತರೆ. ಇದ್ರ ಬಗ್ಗೆ ನಾನು ನೇರವಾಗಿ ಮಾತಾಡ್ತಾ ಇದ್ದೀನಿ. ಅನೇಕ ಜನರು ನಮಗೆ ಕರೆ ಮಾಡ್ತಾರೆ, ಸರ್ ನಮಗೆ ಉದ್ಯೋಗ ಇಲ್ಲ, 10ನೇ ಕ್ಲಾಸ್ ಪಾಸ್ ಆಗಿದ್ದೀವಿ ಅಂತ. ಆ ರೀತಿ ಕೆಲಸ ಕೊಡಬೇಕು. ಅದರಲ್ಲಿ ವಿಶೇಷವಾಗಿ ಯಾರಿಗೆ 10ನೇ ಕ್ಲಾಸ್ ಪಾಸ್ ಆಗಿರೋರು ಉದ್ಯೋಗ ಇಲ್ಲದೆ ಇರೋರು ದಯವಿಟ್ಟು ನನ್ನ ಗಮನಕ್ಕೆ ತನ್ನಿ. ನಮ್ಮ ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲ್ ಅವ್ರ ಗಮನಕ್ಕೂ ತೊಗೊಂಡು ಬನ್ನಿ. ನಾವು ಉದ್ಯೋಗ ಕೊಡಿಸ್ತೀವಿ. ಯಾವುದು ₹1 ಹಣಕಾಸು ಏನೂ ಬೇಡ. ನೀವು ಹೊಟ್ಟೆ ತುಂಬ ಊಟ ಮಾಡಿ ಮನೆ ಕುಟುಂಬನ ನಿವಾರಣೆ ಮಾಡ್ಕೊಳ್ಳಿ, ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ. ಅದರಿಂದ ನಾನು ಇದ್ರ ಬಗ್ಗೆ ನೇರವಾಗಿ ಹೇಳ್ತಾ ಇದ್ದೀನಿ. ಉದ್ಯೋಗ ಇಲಾಖೆ ಮಾಡಲಿಲ್ಲ ಅಂದರೂ ನಾನು ಯಾವುದಾದ್ರೂ ಒಂದು ಸಂಸ್ಥೆ, ನಮ್ಮದು ತುಂಬ ಸಂಸ್ಥೆಗಳಿದೆ, ನಾನು ನಿಮಗೆ ಉದ್ಯೋಗ ಕೊಡಿಸ್ತೀನಿ, ಆರಾಮಾಗಿ ಊಟ ಮಾಡ್ಕೊಳ್ಳಿ, ಚೆನ್ನಾಗಿರಿ ಅಂತ ನಾನು ಹೇಳ್ಬೋದು ಸ್ನೇಹಿತರೆ. ಇದ್ರ ಬಗ್ಗೆ ಯಾವುದೇ ಒಂದು ಮಾಹಿತಿ ನಾನೇ ಕೊಡ್ತೀನಿ ನಿಮಗೆ. ನನ್ನ ಫೋನ್ ನಂಬರ್ ತಗೊಂಡ್ರೆ ಉದ್ಯೋಗ ಏನು ಬೇಕು ನಿಮಗೆ, ವಿಕಲಚೇತನರಿಗೆ 10ನೇ ಕ್ಲಾಸ್ ಪಾಸ್ ಆದವ್ರಿಗೆ ಉಚಿತ ಕೊಡಿಸ್ತೀವಿ. ಆಮೇಲೆ ಹೆಚ್ಚಿನ ಮಾಹಿತಿ ನಮ್ಮ ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲಲ್ಲಿ ಹೇಳ್ತಾರೆ. ಧನ್ಯವಾದ.